ಬರೀ ಸುಳ್ಳು ಹೇಳಿದಾಳೆ ಇವಳು ಇನ್ಸ್ಟಾಗ್ರಾಮ್ ಅಲ್ಲಿ. ಅವಳಿಗೆ ನಾನ್ ಕಾಳಾಕಿದ್ದಂತೆ, ಇವಳೆ ನನಗೆ ಕಾಳಾಕಿ ಇಸ್ಕೊಂಡಿದ್ದಾಳೆ. ನೀವು ಹುಡುಗರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಡೋದೇ ಇಲ್ವಾ? ನೀವೇ ಫುಲ್ ಹಿಂದೆ ಬಿದ್ದು ಏನೇನೋ ಸರ್ಕಸ್ ಮಾಡಿ ಬೀಳಿಸ್ಕೊಂಡು ಎಲ್ಲ ಮಾಡಿನೋ ಆಮೇಲೆ ನಾನಲ್ಲಪ್ಪ ಅವಳೇ ನಾನು ಹಿಂದೆ ಬಿದ್ದಿದ್ದು. ಪ್ಯಾನ್ ಕಾರ್ಡ್ ಇಲ್ಲ ಅನ್ನೋದು ಬಂತು ಟಾಪಿಕ್. ಸೊ ನನಗೆ ಗೊತ್ತಾಯ್ತು ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂತ. ಆಮೇಲೆ ಹೇಳ್ದ ನಿನ್ ಸ್ಯಾಲ್ರಿ ಅಕೌಂಟಿಗೆ ಪ್ಯಾನ್ ಕಾರ್ಡ್ ತುಂಬಾ ಎಲ್ಲ ಹೇಳಿ ನಮ್ಮಮ್ಮ ಪಾಪ ರೆಸ್ಪಾಂಡ್ ಮಾಡಿಲ್ಲ, ಟಬಕ್ಕಂತ ಫೋನ್ ಕಟ್ ಮಾಡ್ಬಿಟ್ಟಿದ್ದಾನೆ. ಆಮೇಲೆ ನಮ್ಮಮ್ಮಂಗೂ ಶಾಕ್, ಅಲ್ಲಿ ನಮ್ಮಮ್ಮ ಶಾಕ್. ಏನಾಯ್ತಾ ಪಾಪ, ನಾನು ಇರ್ಲಿಲ್ಲ, ನನಗೆ ಗೊತ್ತಿಲ್ಲ, ಬಟ್ ಶಾಕ್ ಅಂತೂ 100% ಆಗಿದೆ ನಮ್ಮಮ್ಮಂಗೆ. ಮಾತಾಡ್ಸೋಣ ಬಾ ಅಂದ್ಬಿಟ್ಟು ಫುಲ್ ಡೌ ಆಯ್ತಾ. ಪಾಪ ಈಗ್ಲೂ ನಮ್ಮ ಅತ್ತೆ ಮಾವಂಗ್ ಗೊತ್ತಿಲ್ಲ, ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು. ಆಮೇಲೆ ರೂಮಿಗೆ ಬಂದ್ವಿ. ಕ್ಯಾಬಿನ್ ಅಲ್ಲಿ ಏನ್ ಮಾಡ್ದೆ ಎಲ್ಲರಿಗೂ ಓಕೆ ಡಿಸ್ಕಷನ್ ರೂಮಿಗೆ ನಮ್ಮ ಅಮ್ಮನ ಹತ್ರ ಫಸ್ಟ್ ಎತ್ಕೊಂಡು ನೀನೇ ಮಾತಾಡ್ಕೊಂಡು ಪರಿಚಯ ಮಾಡ್ಕೊಬಿಟ್ಟೆ. ನಾನು ಯಾವಾಗ ಮೀಟ್ ಮಾಡಿಸ್ತೀಯ ನೀನು? ನಮ್ಮಮ್ಮ ಕರೆದಾಯ್ತು, ಮೀಟ್ ಮಾಡಾಯ್ತು, ಎಲ್ಲ ಆಯ್ತು. ನೀನ್ ಮಾತ್ರ ಹೇಳ್ತಾ ಇಲ್ವಲ್ಲ ನಿಮ್ಮ ಮನೇಲಿ ಯಾವಾಗ ಹೇಳ್ತೀಯ ಅಂತ. ಬಟ್ ಇವನಿಗೆ ಒಂದ್ ಸ್ವಲ್ಪ ಸ್ಟ್ರಗ್ಲಿಂಗ್ ಮಾಡಿ ಆತರ ಎಲ್ಲ ಆಗ್ಬೇಕಂತ ಇಷ್ಟ ಇತ್ತು. ಫುಲ್ ಫೈಟ್ ಮಾಡಿ. ಯಾಕಂದ್ರೆ ನಮ್ಮ ಮನೇಲಿ ನಾವು ಬರೀ ಹುಡುಗಿರೇ ಬೆಳ್ದಿರೋದು, ಅಮ್ಮ ಪ್ಲಸ್ ನಾವು 3 ಜನ ಹೆಣ್ಮಕ್ಳು. ಸೊ ಅದೊಂದು ಧೈರ್ಯ ಇವನಿಂದ ಸಿಗುತ್ತೆ, ಒಂಥರ ಮಗನ್ ತರ ಫೀಲ್ ಕೊಡ್ತಾನೆ ಅಂತ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಅಷ್ಟು ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಆಕ್ಚುಲಿ ನಮ್ದು ಲವ್ ಸ್ಟೋರಿ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಫೈನಲಿ ಹಿಯರ್ ವಿ ಆರ್, ಲವ್ ಸ್ಟೋರಿ ಹೇಳೋಣ ಅಂತ. ಅಂಡ್ ನಮ್ ಲವ್ ಸ್ಟೋರಿಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಪ್ಯಾನ್ ಕಾರ್ಡ್ ಪ್ಯಾನ್ ಇಂಡಿಯಾ ಸ್ಟೋರಿ. ನಾನ್ ಹಾಸನಲ್ಲಿ ಓದ್ತಾ ಇದ್ದೆ. ಓದ್ಬೇಕಾದ್ರೆ ನನ್ಗೊಂದು ಕಂಪ್ನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್, ಆಮೇಲೆ ಸೆಲೆಕ್ಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ, ಎಷ್ಟೇ ಬ್ರಿಲಿಯಂಟ್ ಆಗಿ ಕ್ಯಾಂಪಸ್ ಸೆಲೆಕ್ಟ್ ಆಗಿದ್ರು, ಅನ್ಫಾರ್ಚುನೇಟ್ಲಿ ಆ ಕ್ಯಾಂಪಸ್ ಆಗಿದ್ದ ಕಂಪ್ನಿ ನನ್ನನ್ನ ಬೇಗ ಕರೀಲೇ ಇಲ್ಲ. ಓಕೆ, ಇವನ್ ಸಿಕ್ಕಿದ್ದು ಫಾರ್ಚುನೇಟ್ಲಿನೇ, ಬಟ್ ಆಗಿನ ಟೈಮಲ್ಲಿ ಅದ್ ನನ್ಗೆ ಅನ್ಫಾರ್ಚುನೇಟ್ ಅಂತ ಅನ್ಸಿತ್ತು. ಬಿಕಾಸ್ ಯಾವ್ದು ಕಂಪ್ನಿಗೆ ಅಯ್ಯೋ ಕ್ಯಾಂಪಸ್ ಆದ್ರೂ ಕರೀಲಿಲ್ವಲ್ಲಪ್ಪ ಅಂತ. ಓಕೆ ಅನ್ಕೊಂಡು ಕರೀತಲೇ ಇರೋ ಟೈಮಲ್ಲಿ ಸುಮ್ಮನೆ ಕೂರಕ್ಕಂತೂ ಆಗಲ್ವಲ್ಲ. ಸೊ ನಾನು ಬೇರೆ ಕಂಪ್ನಿ ಸರ್ಚ್ ಮಾಡ್ತಾ ಇದ್ದೆ. ಅಂಡ್ ಫಾರ್ಚುನೇಟ್ಲಿ ಇವನ್ ಇದ್ದಿದ್ದ ಕಂಪ್ನಿಯಲ್ಲೇನೆ ನನಗೆ ಜಾಬ್ ಆಫರ್ ಆಯ್ತು. ಸೊ ನಾನು ಹೋಗಿ ಜಾಯ್ನ್ ಆದೆ. ಜಾಯಿನ್ Feb 21st 2018 ಅಲ್ಲಿ ಜಾಯ್ನ್ ಆದೆ. ಇವ್ರು ಇಂಡಕ್ಷನ್ ತಗೋಬೇಕಾಗಿತ್ತು, ಬಟ್ ತಗೊಳ್ಳಿಲ್ಲ ಇಂಡಕ್ಷನ್ ಅವತ್ತು. ನೆಕ್ಸ್ಟ್ 2 days ಆದ್ಮೇಲೆ ನಮ್ಮ ಕಲೀಗ್ಸ್ ಎಲ್ಲಾನು ಅದನ್ನೇ ಹೇಳ್ತಾ ಇದ್ರು, ಯಾರೋ ಒಬ್ರು ತುಂಬಾ ಚಂದದ ಹುಡುಗಿ ಜಾಯಿನ್ ಆಗಿದ್ದಾರೆ, ಕೂದಲು ಮಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ರು. ಹೇಗಿತ್ತು ಅಂತ ಹೇಳಿದ್ರೆ, ನಮ್ ಕಲೀಗ್ಸ್ ನೋಡು ಇದೇ ಹುಡುಗಿ ಜಾಯಿನ್ ಆಗಿರೋದು ಅಂತ ಹೇಳದ್ಕು, ಇವಳು ಕೆಫೆಟೇರಿಯಾದಿಂದ ಎಕ್ಸಿಟ್ ಆಗಿ ಲಿಫ್ಟ್ ಇಳ್ಬಿಟ್ಟು ಹೋಗಿರೋದಕ್ಕೂ ನಾನ್ ನೋಡಿರೋದಕ್ಕೂ ಒಂದೇ ಆಯ್ತು. ಒಂದಂತೂ ಕನ್ಫರ್ಮ್ ಆಗಿತ್ತು, ಕೂದಲು ಚೆನ್ನಾಗಿದೆ ಅನ್ನೋದು ಕನ್ಫರ್ಮ್, ಕೂದಲು ಚೆನ್ನಾಗಿದೆ ಅನ್ನೋದು ಕನ್ಫರ್ಮ್ ಆಯ್ತು. ಒಂದು ಡಿಸ್ಕಷನ್ ರೂಮಿಗೆ ಫ್ರೆಶರ್ಸ್ ಟೀಮ್ ನ ಕರ್ಸ್ಕೊಂಡೆ. ಅವಾಗ ಅವರು ಆಮೇಲೆ ಇನ್ನೊಂದೇನ್ ಗೊತ್ತಾ, Feb 23rd, ಆಮೇಲೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು Feb 23rd. ಸೊ ಆಲ್ಮೋಸ್ಟ್ 8 years ಆಯ್ತು ಮೀಟ್ ಆಗಿ. ಓಕೆ, ಒಳಗಡೆ ರೂಮಿಗೆ ಬಂದೆ ನೋಡಿ, ಇವಾಗ ಹೇಳ್ತಾ ಇದ್ದಾರೆ. ರೂಮಿಗೆ ಬಂದ್ವಿ. ಕ್ಯಾಬಿನ್ ಅಲ್ಲಿ ಏನ್ ಮಾಡ್ದೆ ಎಲ್ಲರಿಗೂ ಓಕೆ ಡಿಸ್ಕಷನ್ ರೂಮಿಗೆ ಎಲ್ಲ ಆಯ್ತು. 1 by 1 ಎಲ್ಲರನ್ನೂ ಎಲ್ಲಿ ಏನು ಅಂತೆಲ್ಲ ಮಾತಾಡ್ಸಿ ಎಲ್ಲ ಆಯ್ತು. ಆಮೇಲೆ ಅವ್ರಿಬ್ರನ್ನ ಯು ಕ್ಯಾನ್ ಗೋ ನವ್ ಅಂತ ಕಳ್ಸ್ಬಿಟ್ಟ, ಒಬ್ಳನ್ನೇ ಕೂರ್ಸ್ಕೊಬಿಟ್ಟ. ಆಮೇಲೆ ಇವ್ ನನ್ ಕೂರ್ಸ್ಕೊಂಡು ಯಾವ ಊರು? ಹಾಸನ, ನಮ್ದಲ್ಲೇ ಚಿಕ್ಕಮಂಗ್ಳೂರು, ನಾವ್ ಹಂಗೆ ಹೋಗ್ಬೇಕು ಅಂತೆಲ್ಲ ಅಂದ. ಮೋಸ್ಟ್ಲಿ ಆನ್ ದಿ ವೇ ಹಂಗೆ ಪಿಕ್ ಡ್ರಾಪ್ ಮಾಡಕ್ ಈಸಿ ಆಗುತ್ತೆ ಅಂತ ಹಾಸನ ಹುಡ್ಗಿನ್ ಬಿಡಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಆಮೇಲೆ ಈ ಪ್ಯಾನ್ ಕಾರ್ಡ್ ಇಲ್ಲ ಅನ್ನೋದು ಬಂತು ಟಾಪಿಕ್. ಸೊ ನನಗೆ ಗೊತ್ತಾಯ್ತು ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂತ. ಆಮೇಲೆ ಹೇಳ್ದ ನಿನ್ ಸ್ಯಾಲ್ರಿ ಅಕೌಂಟಿಗೆ ಪ್ಯಾನ್ ಕಾರ್ಡ್ ತುಂಬಾ ಬೇಕೇ ಬೇಕು, ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡ್ಬೇಕು. ಯಾಕಿಲ್ಲ, ಫಸ್ಟ್ ಬೇಗ ಅಪ್ಲೈ ಮಾಡು, ಐಲ್ ಗಿವ್ ಯು ಸಮ್. ಆಮೇಲೆ ಡೆಡ್ ಲೈನ್ ಬೇರೆ ಕೊಟ್ಬಿಟ್ಟ, ಇಷ್ಟರೊಳಗಡೆ ಆಗ್ಬೇಕು, ಅದು ಲಿಂಕ್ ಆಗ್ಬಿಡ್ಬೇಕು, ನಮ್ದು ಸ್ಯಾಲ್ರಿ ಬರ್ಬೇಕು ಅಂದ್ರೆ ಇಷ್ಟರೊಳಗೆ ಬೇಗ ಹೋಗಿ ಅಪ್ಲೈ ಮಾಡು ಅಂತ. ಸೊ ಆಕ್ಚುಲಿ Feb 23rd ಫ್ರೈಡೆ ಬಂದಿತ್ತು. ನಾನೇನು ಮೋಸ್ಟ್ಲಿ ಸಂಡೇ ಅನ್ಕೋತೀನಿ, ಸಂಡೇ ಫೇಸ್ಬುಕ್ ಅಲ್ಲಿ ನಂಗೆ ರಿಕ್ವೆಸ್ಟ್ ಕಳ್ಸಿದಾನೆ ಕಮ್ಮಿ. ಮಂಡೇ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಿದ್ದಾಗ ಟೀಮ್ಸ್ ಅಲ್ಲಿ ಒಂದ್ ಮೆಸೇಜ್ ಮಾಡ್ದೆ ಹಾಯ್ ಅಂತ. ನಾನು ಆಮೇಲೆ ಪ್ಯಾನ್ ಕಾರ್ಡ್ ಕೇಳಕ್ ಮಾಡ್ತಿದ್ದಾನೆ ಅನ್ಕೊಂಡು ಓಕೆ ಅಂತ ಹಾಯ್ ಅಂತ ಕಳಿಸ್ದೆ. ಇವನು ಸಡನ್ ಆಗಿ ನಾ ಫೇಸ್ಬುಕ್ ಅಲ್ಲಿ ನಾನು ನಿಂಗೆ ರಿಕ್ವೆಸ್ಟ್ ಕಳ್ಸಿದೀನಿ ಅಂತ ಹೇಳ್ದ.
ಆಮೇಲೆ ಓ ಹೌದಾ ಅಂತ ಹೇಳಿ ಆಮೇಲೆ ಹೋಗಿ ಫೇಸ್ಬುಕ್ ತೆಗೆದು ಅಲ್ಲಿ ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡೆ ರಿಕ್ವೆಸ್ಟ್. ಆಮೇಲೆ ನಾನು ಮೆತ್ತೆ ಅಕ್ಸೆಪ್ಟ್ ಮಾಡಿ 1 ನಿಮಿಷಕ್ಕೆ ಮೆಸೇಜ್ ಮಾಡ್ಬಿಟ್ಟ ಫೇಸ್ಬುಕ್ಕಲ್ಲಿ. ಆಮೇಲೆ ನಾನು ಓಕೆ ಅಂತ ರಿಪ್ಲೈ ಮಾಡಿದೆ. ಆಮೇಲೆ ನಾನು ಹೇಳ್ದೆ ನನ್ನ ಫೇಸ್ಬುಕ್ನೆಲ್ಲ ಜಾಸ್ತಿ ಅಲ್ಲ 1 ನಿಮಿಷಕ್ಕೆ ಮೆಸೇಜ್ ಮಾಡಿದೆ ಅಂತ ಬೇಗ ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಮೆಸೇಜ್ ಮಾಡಿದೆ ನೀನು. ಆಮೇಲೆ ಸರಿ ಅಂತ ಆಮೇಲೆ ಹೇಳ್ದೆ, ನಾನು ಫೇಸ್ಬುಕ್ಕಲ್ಲಿ ನನ್ನ ಮೆಸೇಜಸ್ ಎಲ್ಲ ನೋಡಲ್ಲ, ವೆರಿ ರೇರ್, ನನ್ನ ನೋಟಿಫಿಕೇಶನ್ಸು ಬರೋದಿಲ್ಲ ನನಗೆ ಅಂತ ಹೇಳ್ದೆ. ಆಮೇಲೆ ಇವನು ಎಂತ ಕಳ್ಳ ನೋಡಿ, ಅವನು ನನಗೆ ನನ್ನ ನಂಬರ್ ಕೇಳ್ಬೋದಾಗಿತ್ತು, ನಂಬರ್ ಕೊಡು ಅಂತ. ಅವ್ನು ಕೇಳಲಿಲ್ಲ. ಇನ್ಸ್ಟೆಡ್ ಅವನೇ ಅವ್ನ ನಂಬರ್ನ ಬರ್ದ್ಬಿಟ್ಟು ಟೈಪ್ ಮಾಡಿ ಕಳಿಸ್ಬಿಟ್ಟ, ದಿಸ್ ಇಸ್ ಮೈ ನಂಬರ್, ಪ್ಲೀಸ್ ಟೆಕ್ಸ್ಟ್ ಹಿಯರ್ ಅಂತ. ನನಗೆ ಬೇರೆ ಭಯ, ಫ್ರೆಶರ್ ಬೇರೆ ಅಲ್ವಾ, ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನೋ ತರ ಫುಲ್ ಕ್ವೆಶ್ಚನ್. ಆದ್ರೆ ವಾಟ್ಸಪ್ ಅಲ್ಲಿ ಆಯ್ತು ಅಂತ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಾಯ್ ಆಯ್ತು, ಪಾನ್ ಕಾರ್ಡ್ ಅಪ್ಲೈ ಮಾಡ್ದ, ಅದು ಇದು ಕ್ವೆಶನ್ಸ್ ಆಯ್ತು. ಆಮೇಲೆ ಡೈಲಿ ಆಫೀಸಲ್ಲಿ ಇನ್ ವಾಟ್ಸಪ್ ನಂಬರ್ ಸಿಕ್ಕದ್ಮೇಲೆ ಬಿಡ್ಬೇಕಾ, ಸುಮ್ನೆ ಮೆಸೇಜ್ ಮಾಡೋದು. ಕಿಟಕಿ ನಮ್ದು ಆಫೀಸ್ ಹತ್ರ ನಂದು ನಾವು ಕೂರೋ ಪ್ಲೇಸ್ ಇಂದ ಒಂದ್ ಕಿಟಕಿ ಇತ್ತು. ಅವ್ನು ಮೇಲ್ಗಡೆ ಫ್ಲೋರ್ ಅಲ್ಲಿ ಕೂರ್ತಿದ್ದ, ಕೆಳಗೆ ಇಳಿದ್ ಬಂದು ಕಿಟಕಿ ಹತ್ರ ನಿಂತ್ಕೊಳ್ಳೋಣ, ಕಾಲ್ ಮಾಡೋಣ. ಅಲ್ಲಿ ನೀ ಕಲರ್ ಡ್ರೆಸ್ ಹಾಕಿದ್ಯಾ ಅಲ್ವಾ ಅನ್ನೋನು. ಎಲ್ಲಿದ್ಯಾ ಅಂತ ನಾನು ಹುಡುಕಿದ್ರೆ ಇಲ್ಲ, ಅಲ್ಲಿ ಕಿಟಕಿ ನಿಂತ್ಕೊಂಡು ನೋಡೋಣ. ಆಮೇಲೆ ಅಲ್ಲಿ ಏನ್ ಸುಮ್ನೆ ಅಂದ್ರೆ ತುಂಬಾ ಹಿಂಟ್ಸ್ ಕೊಡೋಣ ಆಯ್ತಾ. ಫುಲ್ ಅವ್ನಿಗೆ ಇಷ್ಟ. ಇವಾಗ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಸಪೋಸ್ ನಾನು ನಮ್ಮ ಮನೆಯಿಂದ ಲಂಚ್ ಮಾಡ್ಕೊಂಡು ಬಂದಿದ್ದೆ, ತಗೊಂಡ್ಬರ್ತಾ. ಯೂಶಲಿ ಲಂಚ್ ಆಫೀಸಲ್ಲಿ ಇರೋದು, ಬ್ರೇಕ್ಫಾಸ್ಟ್ ನ ತಗೊಬರ್ತಾ ಇದ್ದೆ. ಬೆಳಿಗ್ಗೆ ಟೈಮ್ ಆಗ್ತಿರ್ಲಿಲ್ಲ, ಬಸ್ ಹಿಡಿದು ಬರ್ಬೇಕಿತ್ತು ನಾನು. ಒಂದಿನ ಇವನು ಬಂದ ಬ್ರೇಕ್ಫಾಸ್ಟಿಗೆ ನನ್ನ ಜೊತೆನೆ. ಅವನು ಸ್ವಲ್ಪ ತಿಂದ. ಆಮೇಲೆ ಹೇಗಿದೆ ತಿಂಡಿ ಅಂತ ಕೇಳ್ದೆ. ಅವನು ಚೆನ್ನಾಗಿದೆ ಅಂತ ಹೇಳಲೇಬೇಕಲ್ಲ, ಯಾಕೆಂದ್ರೆ ಲೈಫ್ ಟೈಮ್ ಇದನ್ನೇ ತಿನ್ಬೇಕಲ್ಲ ಅಂತ ಬೇರೆ ಹೇಳ್ದ. ಅಂದ್ರೆ ಒಂಥರ ಇಂಡೈರೆಕ್ಟ್ ಆಗಿ ಫುಲ್ ನೆಕ್ಸ್ಟ್ ಲೆವೆಲ್ ಇಂಡೈರೆಕ್ಟ್ ಆಗಿ ಹಿಂಟ್ಸ್ ಕೊಡ್ತಾ ಇದ್ದೆ ನನಗೆ. ನಾನು ಇನ್ನೇ ಮದ್ವೆ ಆಗ್ತೀನಿ, ಅವ್ನು ಫಿಕ್ಸ್ ಆಗ್ಬಿಟ್ಟಿದ್ದ ಇದೇ ಆಗೋದು ಅನ್ನೋ ತರ. ನಾನು ಅವಾಗ ಗೊತ್ತಾಗದ್ ನನ್ಗೆ, ಒಂಥರ ಒಳಗ್ ಒಂಥರ ಬಟರ್ಫ್ಲೈ ಫೀಲಿಂಗ್ ಇರುತ್ತಲ್ಲ, ಹಂಗ ಆಗೋದು. ಬಟ್ ನಾನು ಸುಮ್ನೆ ಗೊತ್ತಿದ್ರು ನಂಗೇನು ಅರ್ಥನೇ ಆಗಿಲ್ಲ, ಗೊತ್ತೇ ಆಗಿಲ್ಲ, ಫುಲ್ ಪಾಪ ಅನ್ನೋ ತರ ಸುಮ್ನೆ ಹೋಗ್ತಾ ಇದ್ದೆ. ಸೊ ಹೀಗೆ ಆಗ್ತಿತ್ತು. ಆಮೇಲೆ ಆಕ್ಚುಲಿ ಒಂದ್ ಪಾಯಿಂಟ್, ಇವ್ ನಂಗೆ ಇಷ್ಟ ಆಗಕ್ಕೆ ಒಂದು ಪಾಯಿಂಟ್ ಅಂತ ಹೇಳಿದ್ರೆ, ನಮ್ದು ಆನ್ಯುವಲ್ ಡೇ. ಆಕ್ಚುಲಿ ನಮ್ದು ಆನ್ಯುವಲ್ ಡೇ ಇವೆಂಟ್ ಇತ್ತು. ಆನ್ಯುವಲ್ ಡೇ ದಿನ ಕ್ಯಾಬ್ ಪಿಕಪ್ ಡ್ರಾಪ್ ಎಲ್ಲ ನಮ್ದು ಆಫೀಸ್ ಇಂದಾನೆ ಅರೇಂಜ್ ಮಾಡಿದ್ರು. ಅಂಡ್ ಇವೆಂಟ್ ಇದ್ದಿದ್ದೆ ಈವ್ನಿಂಗ್ ಆಲ್ಮೋಸ್ಟ್ 6 ಇಂದ ಸ್ಟಾರ್ಟ್ ಆಗೋ ತರ ಇತ್ತು. ಅದು ಆಕ್ಚುಲಿ ಮುಗ್ದಿದ್ದು ತುಂಬಾ 12+ ಆಗೋಗಿತ್ತು, ಮಿಡ್ ನೈಟೇ ಆಗಿತ್ತು. ಸೊ ನಾನು ಹಾಸನಲ್ಲಿ ಇದ್ದಾಗೆಲ್ಲ ನಮ್ಮಮ್ಮ ಒಂದು 6 ಗಂಟೆ ಒಳಗಡೆ ಮನೇಲಿ ಬಿಡ್ಬೇಕು ಆ ತರ ಇದ್ದಿದ್ದು. ಸೊ ನಮ್ ಹೋದೆ. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಒಂದು 10:30 ಎಲ್ಲ ಆಗೋ ಟೈಮಲ್ಲಿ ಅಮ್ಮ ಕಾಲ್ ಮಾಡ್ತಾ ಇದ್ರು, ಇನ್ನ ಹೊರಟಿಲ್ವಾ, ಇನ್ನ ಎಷ್ಟೊತ್ತಾಗುತ್ತೆ ಅಂತ. ನಂಗೆ ಐಡಿಯಾನೇ ಇಲ್ಲ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲ, ಇನ್ನ ಅವಾಗ ಡಿನ್ನರಿಗೆ ಹೋಗ್ತಿದ್ದಾರೆ, ಇನ್ನೊಂದಷ್ಟು ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಈವೆಂಟ್ಗಳು ನಡೀತಿದೆ, ಏನೇನೋ ಆಗ್ತಿದೆ ಅಲ್ಲಿ. ಈಗ ನಾನು ಒಂದು ಕ್ಯಾಬಲ್ಲಿ ಸುಮಾರು ಜನ ಇರ್ತಾರೆ, ನಾನು ಸುಮ್ಮನೆ ಹೋಗ್ತೀನಿ ಅನ್ನಕ್ ಆಗೋದಿಲ್ಲ, ಅವರೆಲ್ಲರೂ ಬರ್ಬೇಕು, ಅವ್ರ ಜೊತೆನೆ ನಾನು ಹೋಗ್ಬೇಕು. ಸೊ ಹಂಗಿದ್ದಾಗ ಅಮ್ಮ 10ಗೆ ಕಾಲ್ ಮಾಡಿದ್ರು, 10:30 ಕಾಲ್ ಮಾಡಿದ್ರು. ಮತ್ತೆ ಪಾಪ ಅವರು ನಿದ್ದೆ ಮಾಡ್ತಾ ಇಲ್ಲ ಹಾಸನಲ್ಲಿ, ಇನ್ನೂ ಹೋಗಿಲ್ಲ ಅಂತ. ಆಮೇಲೆ ಆ ಮೂಮೆಂಟ್ ಅಲ್ಲಿ ಬಂದ ಇವನು, ಪಕ್ಕದಲ್ಲೇ ಇದ್ದ, ಮಾತಾಡಿಸ್ತಾ ಇದ್ದ. ಹಿಂಗೆ ಅಯ್ಯೋ ನಮ್ಮಮ್ಮ ನೋಡಲ್ಲಿ ಅವಾಗಿಂದ ಕಾಲ್ ಮಾಡ್ತಿದ್ದಾರೆ, ಪಾಪ ಒಬ್ರೆ ನಿದ್ದೆ ಮಾಡ್ದಲೆ ಅಂತ ಹೇಳ್ದೆ. ಸೀದಾ ಕಾಲ್ ಪಿಕ್ ಮಾಡ್ದ. ಅದು ಫುಲ್ ಶಾಕಿಂಗ್ ನನ್ಗೂ ಅಮ್ಮಂಗೋ. ಕಾಲ್ ಪಿಕ್ ಮಾಡ್ದವ್ ಸೀದಾ, ಆಂಟಿ ನೀವು ತಲೆ ಕೆಡ್ಸ್ಕೋಬಿಡಿ, ನಾನಿದ್ದೀನಿ, ಅವಳ ಜವಾಬ್ದಾರಿ ನಂದು, ಇನ್ಮೇಲೆ ಅವಳನ್ನ ತುಂಬಾ ಸೇಫ್ ಆಗಿ ನಾನು ಮನೆಗೆ ತಲುಪಿಸ್ತೀನಿ, ಅದು ನನ್ನ ಜವಾಬ್ದಾರಿ ಅಂತೆಲ್ಲ ಹೇಳಿ ನಮ್ಮಮ್ಮ ಪಾಪ ರೆಸ್ಪಾಂಡ್ ಮಾಡಿಲ್ಲ, ಟಬಕ್ಕಂತ ಫೋನ್ ಕಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಅಮ್ಮಂಗೂ ಶಾಕ್. ಅಲ್ಲಿ ನಮ್ಮಮ್ಮ ಶಾಕ್, ಏನಾಯ್ತಾ ಪಾಪ, ನಾನು ಅಲ್ಲಿರ್ಲಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಶಾಕ್ ಅಂತೂ 100% ಆಗಿದೆ ನಮ್ಮ ಅಮ್ಮಂಗೆ. ಆಮೇಲೆ ಇಲ್ಲಿರೋ ನನಗೆ ಶಾಕ್, ನಾನೇ ನೋಡ್ತಾ ಇದ್ದೀನಿ ಇವ್ನ, ಏನ್ ಮಾತಾಡ್ತಾ ಇದ್ದಾನೆ, ಯಾಕೆ ಮಾತಾಡ್ತಾ ಇದ್ದಾನೆ ಅಂತ. ಬಿಕಾಸ್ ಅವ್ನು ನನಗೆ ಇನ್ನೇ ಪ್ರಪೋಸೇ ಮಾಡಿಲ್ಲ, ಆ ಕಮಿಟ್ಮೆಂಟ್ಗೆ ಬಂದಿಲ್ಲ ನಾವಿನ್ನ. ಆತರ ಧೈರ್ಯವಾಗಿ ಹೇಳ್ಬಿಟ್ಟ. ಒಂಥರ ಏನ್ ಹೇಳ್ತೀರಾ, ಅದು ಸ್ಟ್ರಾಂಗ್ ಮೂವ್ ಅದು ಅವ್ನು ಮಾಡಿದ್ ಆಕ್ಚುಲಿ. ಬಿಕಾಸ್ ಯಾರನ್ನು ಆತರ ಸಡನ್ ಆಗಿ ಪೇರೆಂಟ್ಸ್ ಹೋಗಿ ಅಪ್ರೋಚ್ ಮಾಡಲ್ಲ. ಟ್ರೂ ಆಗಿ ಲವ್ ಮಾಡಿದ್ರು ಒಂದ್ ಸ್ವಲ್ಪ ಪೇರೆಂಟ್ಸ್ ಹತ್ರ ಅಪ್ರೋಚ್ ಮಾಡಕ್ ತುಂಬಾ ಹೆದರ್ತಾರೆ ಇನಿಷಿಯಲ್ ವೇಲ್. ಇವ್ನ್ ಸೀದಾ ಫಸ್ಟ್ ಮೀಟ್ ಅಲ್ಲೇ ಹಂಗೆ ಹೇಳ್ಬಿಟ್ಟ. ಅವ್ರಿಗೆ ಏನ್ ಧೈರ್ಯ ಬಂತು ಅದೇನೋ ಗೊತ್ತಿಲ್ಲ, ಬಟ್ ಹೇಳ್ಬಿಟ್ಟ. ಆಮೇಲೆ ಆಯ್ತು, ನಾನು ಹೋದೆ ಮನೆಗೆ. ನಮ್ಮಮ್ಮ ಹೇಳಿದ್ರು. ಆಮೇಲೆ ಇಲ್ಲ ಅಮ್ಮ, ಫ್ರೆಂಡ್ ಆಫೀಸ್ ಕೊಲ್ಲಿಗ್ ಅಂದ್ರು, ಡ್ರಾಪ್ ಮಾಡ್ತೀನಿ ಸೇಫ್ ಆಗಿ ಅಂತ ಹೇಳಿದಾರೆ ಬಿಡಿ, ಅಷ್ಟೇ ಅದಕ್ಕೆ ಅನ್ಕೊಂಡು ಸುಮ್ಮನೆ ಅದೇ. ನಮ್ಮಮ್ಮ ಅಂದ್ರು ನೆಕ್ಸ್ಟ್ ವೀಕ್, ನಮ್ಮಮ್ಮ ಆಕ್ಚುಲಿ 2 ವೀಕ್ಸ್ ಒಂದ್ಸಲ ಬರೋರು, ಅವ್ರಿಗೆ ರಜಾ ಇರೋದು ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಆ ತರ. ಸೊ ಅವ್ರು ಏನ್ ಮಾಡೋರು, ಬೆಂಗಳೂರಿಗೆ ಬರೋರು. ನಾನು ನಮ್ಮ ಅಕ್ಕ ಇಲ್ಲಿ ಫ್ಲಾಟ್ ಅಲ್ಲಿ ಇದ್ವಿ. ಸೊ ಬಂದವ್ರು ಏನ್ ಮಾಡಿದ್ರು, ಫ್ರೈಡೇನೆ ಪಾಪ ಮುಗಿಸ್ಕೊಂಡು, ಆಫೀಸ್ ಮುಗಿಸ್ಕೊಂಡು ನಮ್ಮ ಬಸ್ ಹತ್ಕೊಂಡು ಬಂದ್ರು. ಬಂದ್ ಮಲ್ಕೊಳ್ಳೋ ಟೈಮಲ್ಲಿ ಹೇಳಿದ್ರು, ಯಾರು ಅದು ನಿನ್ ಫೋನ್ ಮಾಡ್ತಿರಲ್ಲ ಫ್ರೆಂಡ್ ನಿಂದು, ಕರಿ ನಾಳೆ ಊಟಕ್ಕೆ ಅಂತ ಅಂದ್ರು ನಮ್ಮಮ್ಮ. ನಾನು ಇಲ್ಲೇ ನಮ್ಮಮ್ಮ ಬಂದಾಗೆಲ್ಲ ಆಬ್ವಿಯಸ್ಲಿ ನಾನ್ ವೆಜ್ ಮಾಡೋರು.
ಸೊ ಅವ್ರನ್ನ ಊಟಕ್ಕೆ ಕರಿ, ಹೆಂಗಿದ್ರು ಅವ್ರ ಅಪ್ಪ ಅಮ್ಮ ಇಲ್ಲ ಊರಲ್ಲಿದ್ದಾರೆ ಅಂದಲ್ಲ, ಇಲ್ಲೇ ಮನೆ ಊಟ ಸಿಕ್ದಂಗೆ ಆಗುತ್ತೆ ಕರಿ ಅಂದ್ರು. ನಾನು ಓಕೆ ಫೈನ್ ಅಂತ ಕರೆದೆ ಫೋನ್ ಮಾಡಿ. ಕರೆದ್ಲಲ್ಲ, ಒಂಥರ ನಂಗೂ ಖುಷಿ ಆಯ್ತು, ಬನ್ನಿ ಅಂತೆಲ್ಲ ಕರೆದ್ಲು ಊಟಕ್ಕೆ ಅಂತ. ಖುಷಿ ಆಯ್ತು, ಖುಷಿಯಿಂದಾನೇ ಹೋದೆ. ಅದು ಇವ್ರ ಫ್ಲೋರ್ ಅಲ್ಲಿ ಇದ್ದಿದ್ದು, ಫುಲ್ಲು ಹುಡುಕ್ತಾ ಇದ್ದೀನಿ ಫ್ಲಾಟ್ ನಂಬರ್ ಎಲ್ಲಿ ಅಂತ, ಫುಲ್ಲು ಗಮ್ಮಂತ ಇದೆ ಫ್ಲೋರು. ಆಮೇಲೆ ಇದು ಡೋರ್ ನಂಬರ್ ಎಲ್ಲ ಗೊತ್ತಾಯ್ತು, ಹೋದೆ. ಹೋಗಿದ ತಕ್ಷಣನೇ ಇವ್ರ ಅಮ್ಮನೇ ಡೋರ್ ತೆಗೆದ್ಬಿಟ್ರು. ನಂಗೆ ಇವಳು ಬಂದ್ ತೆಗಿಬೇಕು ತಾನೆ ಬೇಸಿಕ್ಲಿ, ನಾನು ಯಾರ ಮನೆಗೆ ಬಂದೆ ಅನ್ನೋದಾರ ನನಗೊಂದು ಐಡಿಯಾ ಬೇಕಲ್ವಾ. ಆಮೇಲೆ ಒಂದ್ 2 ನಿಮಿಷ ಆದ್ಮೇಲೆ ಬನ್ನಿ 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 ಅನ್ಬಿಟ್ರು ಇವ್ರ ಅಮ್ಮ. ನಾನು ಓಕೆ ಕನ್ಫರ್ಮ್ ಇದೇ ಮನೆ ಅಂತ ಕನ್ಫರ್ಮ್ ಆಯ್ತು. ಹೋಗಿ ಕೂತ್ಕೊಂಡೆ, ಊಟ ಚೆನ್ನಾಗಿ ಮಾಡಿದ್ವಿ, ಊಟ ತಿಂದ್ವಿ, ಏನು ಮಾತಾಡ್ಲಿಲ್ಲ. ಏನೊಂದು 1.5 hour ಅಷ್ಟೇ ಇದ್ದೆ, ತುಂಬಾ ಹೊತ್ತಿರ್ಲಿಲ್ಲ. ಆಮೇಲೆ ಬಂದೆ, ಸ್ವಲ್ಪ ಯಾವ್ದು ಊರು ಅದು ಇದು ಅವ್ರದ್ದು ಬ್ಯಾಂಕ್ ಕೆಲಸ ಹೇಳ್ಕೊಳ್ಳೋರು, ನನ್ನ ಮಕ್ಳು ಹಿಂಗ್ ಬಂದ್ರು, ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಶೇರ್ ಮಾಡಕ್ ಶುರು ಮಾಡಿದ್ವಿ. ಸೊ ಒಂಥರ ಗುಡ್ ವೈಬ್ ಪಾಸ್ ಆಯ್ತು ಅನ್ಸುತ್ತೆ ಇವ್ರ ಅಮ್ಮಂಗೂ ಕೂಡ. ಅವ್ರೇನ್ ಅಷ್ಟೊಂದು ಇದ್ ಮಾಡ್ಲಿಲ್ಲ, ಚೆನ್ನಾಗಿ ಮಾತಾಡಿದ್ರು, ಓಕೆ ಮಾತಾಡಿದ್ರು. ಬಟ್ ಏನ್ ನಾವೇನ್ ಲವ್ ಆತರ ಕಮಿಟ್ಮೆಂಟ್ ಏನು ಇಲ್ಲ, ಆಸ್ ಎ ಫ್ರೆಂಡ್ ಕೊಲ್ಲಿಗ್ ಅನ್ನೋ ತರ ಕರೆದ್ವಿ. ಕ್ಲಾರಿಟಿ ಇರ್ಲಿಲ್ಲ. ಆಮೇಲೆ ಕೊಲ್ಲಿಗ್ ತರ ಕರೆದ್ರು, ಓಕೆ ಅಂತ ಮಾತಾಡ್ಸಿದ್ರು ಚೆನ್ನಾಗಿ. ಆಮೇಲೆ ಅವ್ನು ಹೋದ. ನಾನ್ ಆಕ್ಚುಲಿ ವೀಕೆಂಡ್ ಅಮ್ಮ ಬಂದಿಲ್ಲ ಅಂದ್ರೆ ನಾನೇ ಹೋಗ್ಬಿಡ್ತಾ ಇದ್ದೆ ಒಂದೊಂದ್ ವೀಕ್. ಸೊ ಹಂಗ್ ಹೋಗೋದಿದ್ದಾಗ ನಾನೇನ್ ಮಾಡಿದೆ, ಫ್ರೈಡೇ ನಾನು ಏನೋ ವಾಕ್ ಮಾಡ್ತಾ ಮೆಸೇಜ್ ಮಾತಾಡ್ತಾ ಇದ್ವಿ. ಅವಾಗ ಹೇಳ್ದೆ, ನಾನು ನಾಳೆ ಹೊರಟಿದ್ದೀನಿ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹಾಸನ್ಗೆ ಹೋಗ್ತಿದ್ದೀನಿ ಮೆಸೇಜ್ ಓಕೆ ಮೆಸೇಜ್ ಮಾಡಿ ಹೇಳ್ದೆ, ನಾನು ನಾಳೆ ಬೆಳಗ್ಗೆ ಹಾಸನ್ಗೆ ಹೋಗ್ತಿದ್ದೀನಿ ಅಂತ. ಇವನ್ ಇದ್ದವನು, ಓ ಹೌದಾ, ನಾನು ಹೋಗ್ತಿದ್ದೀನಿ ಚಿಕ್ಕಮಂಗ್ಳೂರ್ಗೆ, ಬಿಡಿ ಆನ್ ದ ವೇ ಡ್ರಾಪ್ ಮಾಡ್ತೀನಿ ನಾನು ಅಂತ ಅಂದ. ನಾನು ಫಸ್ಟ್ ಸ್ವಲ್ಪ ಯೋಚನೆ ಮಾಡಿದೆ, ಬಟ್ ಇಟ್ಸ್ ಓಕೆ ಫೈನ್, ಹೆಂಗಿದ್ರು ಅಮ್ಮಂಗೂ ಗೊತ್ತು ಕೊಲ್ಲಿಗಂತ, ಓಕೆ ಆಯ್ತು ಆನ್ ದಿ ವೇ ಎಲ್ಲ ಡ್ರಾಪ್ ಮಾಡಿ ಹೋಗ್ತಾರೆ ಅನ್ನೋ ತರ ಅನ್ಕೊಂಡೆ. ಸರಿ ಅಂತ ಡ್ರಾಪ್ ಮಾಡಕ್ಕೆ ಅಂತ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದ, ಪಿಕ್ ಮಾಡ್ದ, ಮನೆ ಹತ್ರನೇ ಬಂದ. ಸಿಚುಯೇಷನ್ ಹೆಂಗಿತ್ತು ಅಂತ ಹೇಳಿದ್ರೆ, ಫ್ರೈಡೇ ನೈಟು ನಾನು ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡಿದ್ವಿ, ಒಳ್ಳೆ ಪಾರ್ಟಿ ಆಗೋಗ್ಬಿಟ್ಟಿತ್ತು. ಸೊ ಬೆಳಿಗ್ಗೆ ಹೇಳಂಗಿಲ್ಲ, ಹೇಳಕ್ ಆಗ್ತಾ ಇಲ್ಲ, ಏನಿಲ್ಲ, ಅವಳೇ ಗೊತ್ತಿಲ್ಲ ಈ ತರ ಇದೆ ಅಂತ. ಹೋದೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಪಿಕ್ ಮಾಡ್ಕೊಂಡು ಒಂದಿವೆ ಮಾತಾಡೋಣ ಅಂದ್ರೆ ನನ್ನ ಕಸಿನ್ನು ಕರ್ಕೊಂಡ್ ಬಂದೆ. ಅವನಿದ್ದು ನೆನ್ನೆ ನೈಟಿಂದಾನೆ ನಿದ್ದೆ ಆಗಿಲ್ಲ ಅನ್ಬಿಟ್ಟು ಫುಲ್ ಬ್ಯಾಕ್ ಸೀಟಲ್ಲಿ ಮಲ್ಕೊಬಿಟ್ಟ. ಇವಳ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂದ್ರೆ ಇವಳು ಮಾತೇ ಆಡಲ್ಲ ಅಂತಿದ್ದಾಳೆ. ನನಗ್ ಬೇರೆ ಡ್ರೈವ್ ಬೇರೆ, ಸ್ವಲ್ಪ ಭಯ ಬಟ್ ಆಯ್ತು, ಸುಮ್ನೆ ಆದ್ರೂ ಸ್ವಲ್ಪ ಹೆದರಿಕೆ ಇರುತ್ತಲ್ಲ, ಅದನ್ನ ಕುತ್ಕೊಳ್ಳದೆ ಫುಲ್ ಹಿಂಗ್ ಕೂತಿದೆ, ಫುಲ್ ಭಯದಲ್ಲಿ, ನೀಟಾಗೂ ಕೂತಿರ್ಲಿಲ್ಲ, ತಿರುಗು ನೋಡ್ತಾ ಇರ್ಲಿಲ್ಲ, ಆ ಕಡೆ ಹಿಂಗೆ ಆನ್ಸರ್ ರೋಬೋ ತರ. ಆತರ ಇದೆ, ಫುಲ್ ಒಂಥರ ಭಯ ತರ. ಅಯ್ಯೋ ಮನೆಗೆ ಹೋಗೋದ್ರೆ ಸಾಕಪ್ಪ ಅನ್ನೋ ತರ ಅನ್ಸ್ತಾ ಇತ್ತು. ಬಂದು ಹಾಸನಿಗೆ ಡ್ರಾಪ್ ಮಾಡ್ದ, ಬಟ್ ಅಮ್ಮ ಬ್ಯಾಂಕಿಗೆ ಹೋಗಿದ್ರು, ಮನೆ ಹತ್ರ ಡ್ರಾಪ್ ಮಾಡ್ದ ಆಚೆ ಹಂಗೇನೆ. ನಮ್ಮ ಮನೆ ಒಳಗೆ ಏನ್ ಕರೀಲಿಲ್ಲ, ಓಕೆ ಅನ್ಕೊಂಡು ಡ್ರಾಪ್ ಮಾಡಿ ಹೊರಟವನು. ನಾನು ಮನೆಗೆ ಬಂದ ತಕ್ಷಣ ಸುಸ್ತಾಗಿತ್ತಲ್ಲ, ಒಂದ್ ಸ್ವಲ್ಪ ಚೆನ್ನಾಗಿ ಬೆಳಿಗ್ಗೆ ಬೇಗ ಎದ್ದು ಬಂದಿದ್ರಿಂದ ಆರಾಮಾಗಿ ನಿದ್ದೆ ಮಾಡಿ ಒಂದು 2.5 hours ಆದ್ಮೇಲೆ ಕಾಲ್ ಮಾಡಿದೆ. ಅಂದ್ರೆ ಅಟ್ಲೀಸ್ಟ್ ಪಾಪ ನನ್ನನ್ನು ಬಿಟ್ಟೋಗಿದ್ದಾರೆ, ಅವ್ರು ರೀಚ್ ಆದ್ರ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಅವನು ಇದ್ದವನು, ರೀಚ್ ಆದ್ರ, ಎಲ್ಲಿದ್ದೀರಾ ಅಂತ ಕೇಳಿದ್ರೆ ನೆಲ್ಮಂಗ್ಲ ಅಂತಿದ್ದಾನೆ. ಲಿಟ್ರಲಿ ಶಾಕಿಂಗ್ ನನ್ಗೆ, ಇವ್ನು ಯಾಕೆ ನೆಲ್ಮಂಗ್ಲ ಹೋದ ವಾಪಸ್ಸು ಅಂತ. ಆಮೇಲೆ ಹೇಳ್ತಾ ಇದ್ದ, ನನ್ ಬಂದಿದ್ದೆ ನಿನ್ನನ್ ಬಿಡಕ್ಕೋಸ್ಕರ, ನಂಗೇನ್ ಊರ್ಗ್ ಹೋಗೋ ಪ್ಲಾನ್ಸ್ ಇಲ್ಲ, ನೀನನ್ ಬಿಟ್ಬಿಟ್ಟು ನಾನು ವಾಪಸ್ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ದ. ಸೊ ಅಲ್ಲಿ ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ಲೈಟ್ ಆಗಿ ಓಕೆ ನಮ್ಮಿಬ್ರಿಗೂ ಆಗುತ್ತೆ, ನನ್ಗೋಸ್ಕರ ಇಷ್ಟು ಎಫರ್ಟ್ ಹಾಕ್ತಿದ್ದಾನೆ, ಟೈಮ್ ಕೊಡ್ತಾ ಇದ್ದಾನೆ, ನೈಟ್ ಎಲ್ಲ ನಿದ್ದೆ ಇಲ್ಲ ಅಂದ್ರೂ ಮತ್ತೆ ಬಂದು ನನ್ನ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಹೋಗ್ತಿದ್ದಾನೆ, ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮಂಗೆ ಧೈರ್ಯ ಕೊಡ್ತಿದ್ದಾನೆ. ಸೊ ಒಂಥರ ಮಗನ್ ತರ ನಮ್ಮ ಅಮ್ಮಂಗ್ ನಿಲ್ತಾನೆ, ಧೈರ್ಯ ಇದೆ. ಯಾಕೆಂದ್ರೆ ನಮ್ಮ ಮನೇಲಿ ನಾವು ಬರೀ ಹುಡುಗಿರೇ ಬೆಳ್ದಿರೋದು, ಅಮ್ಮ ಪ್ಲಸ್ ನಾವು 3 ಜನ ಹೆಣ್ಮಕ್ಳು. ಸೊ ಅದೊಂದು ಧೈರ್ಯ ಇವನಿಂದ ಸಿಗುತ್ತೆ, ಒಂಥರ ಮಗನ್ ತರ ಫೀಲ್ ಕೊಡ್ತಾನೆ ಅಂತ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಅಷ್ಟೊತ್ತಿಗೆ ತುಂಬಾ ಸಲ ಏನೇನೋ ಮಾಡಿದ, ಅಂದ್ರೆ ಒಂದ್ ಲೆಟರ್ ಎಲ್ಲ ಟೈಪ್ ಮಾಡಿ ಎಲ್ಲ ಕೊಟ್ಟಿದ್ದ. ಸೊ ನಾನು ಆ ಲೆಟರ್ ಅಲ್ಲಿ, ಅವ್ನು ಯೂಶಲಿ ನನ್ಗೆ ಏನಾದ್ರು ನೋಡಿ ಇಷ್ಟ ಅನ್ನೋ ತರ ಹೇಳಕ್ ಬಂದಾಗ, ನನ್ಗೆ ನೀನ್ ಇಷ್ಟನೇ, ಬಟ್ ಫ್ರೆಂಡ್ ತರ, ಅಥವಾ ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಲೈಕ್ ಅಂಡ್ ಲವ್ ಅಲ್ವಾ. ಸೊ ನಾನು ಲೈಕ್ ಮಾಡ್ತೀನಿ, ಐ ಡೋಂಟ್ ಲವ್ ಯು ಅನ್ನೋ ತರ ಹೇಳ್ತಾ ಇದ್ದೆ ನಾನು ಯಾವಾಗಲೂ. ಆಮೇಲೆ ಅದಾದ್ಮೇಲೆ ಆಕ್ಚುಲಿ ನನ್ಗೂ ಲವ್ ಫೀಲಿಂಗ್ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್. ಬಟ್ ನಾವಿಬ್ರು
ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ಆಕ್ಚುಲಿ ನಾವೆಲ್ಲೂ ನಾವು ಲವ್ ಮಾಡ್ತೀವಿ ಆತರ ಏನು ಎಕ್ಸ್ಪ್ರೆಸ್ಸೇ ಮಾಡ್ಕೊಂಡಿಲ್ಲ. ಎಕ್ಸ್ಪ್ರೆಸ್ ಮಾಡ್ಕೊಳ್ದಲ್ಲ ಆಲ್ರೆಡಿ ಇಬ್ರು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಅವ್ನ ಆಮೇಲೆ ಲೆಟರ್ ಅಲ್ಲಿ ಅಂತೆಲ್ಲ ಹೇಳ್ತಾ ಇದ್ದ ಅವಾಗೆಲ್ಲ ಹೇಳ್ದಾಗ ಸ್ಟಾರ್ಟಿಂಗ್ ನಾನು ಹೇಳ್ತಿದ್ದೆ ಇಲ್ಲ ಐ ಡೋಂಟ್ ಲವ್ ಯು ಐ ಜಸ್ಟ್ ಲೈಕ್ ಯು ಅನ್ನೋ ತರ ಹೇಳ್ಕೊಂಡ್ ಬರ್ತಾ ಇದ್ದೆ. ಬಟ್ ಆಮೇಲೆ ಅದು ಸ್ಟಾರ್ಟಿಂಗ್ ಸುಮ್ನೆ ಇರು, ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಅಂತಾನೆ ಹೇಳ್ತಾ ಇದ್ದೆ. ಬಟ್ ಇದೆಲ್ಲ ಇನ್ಸಿಡೆಂಟ್ಸ್ ಆದ್ಮೇಲೆ ಮತ್ತವ್ರ ಐ ಲವ್ ಯು ಅಂತ ನಾನು ಫುಲ್ ನಗಾಡ್ಕೊಂಡು ಸುಮ್ನೆ ಬರ್ತಾ ಇದ್ದೆ. ಅವ್ನ್ಗೆ ಗೊತ್ತಾಯ್ತು ಓಕೆ ಇವ್ಳಿಗೂ ಫುಲ್ ಇಷ್ಟ ಅನ್ನೋದು ಗೊತ್ತಾಯ್ತು. ಆಮೇಲೆ ಅದು ಹಂಗೆ ಕಂಟಿನ್ಯೂ. ನಾನು ಐ ಲವ್ ಯು ಅಂತ ನಾನು ರಿಟರ್ನ್ ಏನು ಹೇಳಿರ್ಲಿಲ್ಲ, ಸುಮಾರು ತಿಂಗಳೇ ಹೇಳಿರ್ಲಿಲ್ಲ. ಅದಾದ್ಮೇಲೆ ಸುಮ್ನೆ ನಗಾಡೋದು ಓ ಅನ್ಕೊಂಡ್ ಬರೋದು ಆತರ ಏನಾರು ಮಾಡ್ತಾ ಇದ್ದೆ. ಆಮೇಲೆ ಓಕೆ ಅನ್ನೋದು ಬಂತು. ನಮ್ ಬರ್ಡೇ ಆಕ್ಚುಲಿ ನೆಕ್ಸ್ಟ್ ಇವನ್ ಬರ್ಡೇ ಇತ್ತು. ಅವನು ಹೇಳಿದ್ದ, ನಾನ್ ಆಕ್ಚುಲಿ ನಂದು ವೇಲ್ ನಾನು ಅವ್ನಿಗೇನು ಓಕೆ ನನ್ ಐ ಲವ್ ಯು ಆತರ ಎಲ್ಲ ಏನು ಹೇಳಿರ್ಲಿಲ್ಲ. ಸೊ ನನ್ನ ವೇಲ್ ನಾನು ಹೆಂಗೆ ಹೇಳ್ದೆ ಅಂದ್ರೆ ಇವನ್ ಬರ್ಡೇ ಅಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್, ಆಕ್ಚುಲಿ ಅದು ಗ್ರೀಟಿಂಗ್ ಕಾರ್ಡ್ ಅಲ್ಲ, ಒಂದು ಬುಕ್ ತರನೇ ಮಾಡ್ಬಿಟ್ಟಿದ್ದೆ ನಾನು ಫುಲ್ಲು. ಹೆಂಗಂದ್ರೆ ನಾವು ಈಗ ವಾಕಿಂಗ್ ಹೋದಾಗ ಅವಾಗ ಇವಾಗೆಲ್ಲ ಯೂಶಲಿ ಫೋಟೋಸ್ ಅದು ಇದು ತಗೊಂತಾ ಇದ್ವಿ. ಸೊ ಆ ಫೋಟೋಸ್ ಎಲ್ಲ ಇತ್ತು, ಒಂದಷ್ಟು ಫೋಟೋಸ್ ನನ್ನ ಹತ್ರ. ಅಂಡ್ ಇವಂದು ಕೆಲವು ಫೋಟೋಸ್ ಇತ್ತು. ಸೊ ಇವಾಗ ತುಂಬಾ ಒಂದ್ ವೀಕೆ ಆಲ್ಮೋಸ್ಟ್ ನಾನು ಅದನ್ನ ಮಾಡಿದೀನಿ ಆ ಕಾರ್ಡ್ನ. ಅದು ನಾನು ಮೇಲ್ಗಡೆ ವಿಡಿಯೋನ ಕ್ಲಿಪ್ಸ್ ಹಾಕ್ತೀನಿ ನೋಡಿ ಹೆಂಗಿದೆ ಅಂತ. ಫುಲ್ ನೀಟಾಗಿ ಫುಲ್ ಒಂದೊಂದು ಓಪನ್ ಮಾಡಿದ್ರೆ ಒಂದೊಂದರ ಹಿಂಗೆ ಹೇಳಿದ್ರೆ ಎಲ್ಲ ಫೋಟೋಸ್ ಎಲ್ಲ ಆಚೆ ಬರ್ಬೇಕು. ಫುಲ್ ಹ್ಯಾಂಡ್ ಮೇಡ್ ಎಲ್ಲ ನಾನೇ ಕೈಯಲ್ಲಿ ಮಾಡಿರೋದು. ಯೂಟ್ಯೂಬ್ ನೋಡ್ಕೊಂಡು ಹೆಂಗ್ ಮಾಡೋದು ಅಂತ ಅದನ್ನೆಲ್ಲ ತಂದು ಒಂದ್ ವಾರ ಎಲ್ಲ ಕುತ್ಕೊಂಡು ಅದನ್ನ ಮಾಡಿದ್ದೆ. ಸಖತ್ತು ಚೆನ್ನಾಗಿತ್ತು. ಆಕ್ಚುಲಿ ತುಂಬಾ ಇಷ್ಟಪಟ್ಟ ಅವನು. ಅವ್ನ ಎಕ್ಸ್ಪ್ರೆಷನ್ ಇದೆ, ಅದು ಕ್ಯಾಪ್ಚರ್ ಮಾಡಿದೀನಿ ಅವನು ಅವತ್ತು ಅದ್ ನೋಡಿದಾಗ. ಸೊ ಅದನ್ನ ವಿಡಿಯೋ ಹಾಕ್ತೀನಿ ಮುಂದೆ ನೋಡಿ. ಸೊ ಆತರ ಎಲ್ಲ ಚೆನ್ನಾಗಿ ಇರೋದನ್ನ ಮಾಡ್ಕೊಟ್ಟೆ. ಅಂಡ್ ಯಾವ್ದು ಐ ಮೀನ್ ಒಂದೇನೋ ಎಕ್ಸ್ಪೆನ್ಸಿವ್ ಥಿಂಗ್ ಕೊಡ್ಬೇಕು ಅನ್ನೋದು ನನ್ನ ಥಾಟಲ್ಲಿ ಇರ್ಲಿಲ್ಲ. ನನ್ನ ಥಾಟಲ್ಲಿ ಇದ್ದಿದ್ದು ಒಂದು ಮೀನಿಂಗ್ಫುಲ್ ಆಗಿರ್ಬೇಕು, ಒಂದು ಥಾಟ್ಫುಲ್ ಆಗಿರ್ಬೇಕು, ಅದು ಹಾರ್ಟಿಗೆ ಟಚ್ ಆಗ್ಬೇಕು. ಅಂಡ್ ನನ್ನ ಮನ್ಸಾರೆಯಿಂದ ಮಾಡಿದ್ದ ಫಸ್ಟ್ ಗಿಫ್ಟ್ ಅದು ಅವನಿಗೆ. ಸೊ ತುಂಬಾ ಇಷ್ಟ ಆಯ್ತು. ಸೊ ಅಲ್ಲಿಗೆ ಅವನಿಗೂ ಕನ್ಫರ್ಮ್ ಆಯ್ತು. ಯಾಕೆಂದ್ರೆ ನಾನು ಅದ್ರಲ್ಲಿ ಬರ್ದಿದ್ದೆ ವಿ ಆರ್ ಮೆಂಟ್ ವಿ ಆರ್ ಫಾರ್ ಎವರ್ ಆತರ ಎಲ್ಲ ಬರ್ದ್ಬಿಟ್ಟು ಹಾಕಿದ್ದೆ. ಸೊ ಅವನಿಗೂ ಅಲ್ಲಿಗೆ ರಿಯಲೈಸ್ ಆಯ್ತು. ಸೊ ಶೀ ಇಸ್ ಇನ್ ಲವ್ ಅಂತ ಗೊತ್ತಾಯ್ತು. ಸೊ ಇದು ಹೀಗೆ ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಅಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅರ್ಪಿತನ್ಗೆ ಕ್ಯಾಂಪಸ್ ಸೆಲೆಕ್ಟ್ ಮಾಡಿದ ಕಂಪ್ನಿ ಕಾಲ್ ಬಂತು. ಈ ಡೆಸ್ಟಿನಿ ಹೆಂಗಿದೆ ಅಂತಂದ್ರೆ ಕೇಳಿ, ಕ್ಲೋಸ್ ಆಗಕ್ಕೆ ಅದೇ ಯೂನಿವರ್ಸ್ ಒಂದ್ಸತಿ ನಮಗೆ ಚಾನ್ಸ್ ಕೊಡ್ಲಿ, ನಾನು ಮಾಡ್ತೀನಿ ಅಂತ ಅದೆಲ್ಲ ಆ ಮೂವಿ ಬೇಕಿದೆ ನೋಡಿ. ಸೊ ಯೂನಿವರ್ಸ್ ನಮಗೊಂದು ಚಾನ್ಸ್ ಕೊಡ್ತಿತ್ತು. ಒಂದು, ಇವಳು ಕಂಪ್ನಿ ಜಾಯ್ನ್ ಆಗಕ್ಕೆ, ಕಾನ್ವರ್ಸೇಷನ್ ಮೂವ್ ಆಗಕ್ಕೆ ಪ್ಯಾನ್ ಕಾರ್ಡ್ ಒನ್ ಆಫ್ ದ ರೀಸನ್ ಆಗಿತ್ತು. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸ್ಮಾಲ್ ಡ್ಯೂರೇಷನ್ ಅಲ್ಲಿ ಒಂದು 7-8 months ಡ್ಯೂರೇಷನ್ ಇವಳು ನನ್ಗೋಸ್ಕರನೇ ಈಗ ಬಂದ್ ಕಂಪ್ನಿಗೆ ಬಂದ್ ಜಾಯ್ನ್ ಆದ್ಲ. ಇವಳು ನಾನ್ ಸಿಗಕ್ಕೆ ಬಂದ್ಲ, ನನ್ಗೆ ಇವಳು ಸಿಗಕ್ ಬಂದ್ಲ. ನಾನು ಇದ್ದಿದ್ದೆ 8 months. ಆ 8 months ಅಲ್ಲಿ ನಾನು ಯಾಕೆ ಇದೇ ಕಂಪ್ನಿಗೆ ಬರ್ಬೇಕಾಗಿತ್ತು? ಐ ಮೀನ್ ಕ್ಯಾಂಪಸ್ ಕಂಪ್ನಿ ಹೆಂಗಿದ್ರು ಕಾಲ್ ಆಗ್ತಿತ್ತು. ಅವ್ರು ಯಾಕೆ ಡಿಲೇ ಮಾಡಿದ್ರು ಕರಿಯೋದ್ನ? ಬೇಗ ಕರೆದಿದ್ರೆ ನಂಗೂ ಕಾಂಟ್ಯಾಕ್ಟೇ ಇರ್ತಿರ್ಲಿಲ್ಲ, ಆಗಕ್ ಚಾನ್ಸೇ ಇರ್ತಾ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಅದು ನನ್ನ ಲೈಫಲ್ಲಿ ಇವ್ನು ಬರ್ಬೇಕು, ನಾವಿಬ್ರು ಜೊತೆಗೆ ಇರ್ಬೇಕು ಅನ್ನೋ ರೀಸನ್ಗೆನೆ ಬಹುಶಃ ನಾವು ಆ ಕ್ಯಾಂಪಸ್ ಆಗಿದ್ ಕಂಪ್ನಿ ನನ್ನ ಕರಿಯೋದನ್ನ ಡಿಲೇ ಮಾಡಿದ್ರು. ನಾನು ಇಲ್ಲಿ ಹೋಗಿ ಜಾಯ್ನ್ ಆದೆ. ಜಾಯ್ನ್ ಆಗಿ ಐ ಮೀನ್ ನಾವೇನ್ ಕಮಿಟೇನ್ ಆಗಿರ್ಲಿಲ್ಲ ನಾನು ಈ ಜಾಯ್ನ್ ಆಗೋ ಟೈಮಲ್ಲಿ. ಐ ಮೀನ್ ವಿ ಆರ್ ಬಿಕಮ್ ಸೋ ಕ್ಲೋಸ್. ಅಂಡ್ ಆ ಫೀಲಿಂಗ್ಸ್ ಬಂದ್ಬಿಟ್ಟಿತ್ತು ಇಬ್ರಿಗೂ, ಲೈಟ್ ಆಗಿ ಫೀಲಿಂಗ್ಸ್ ಬಂದಿತ್ತು. ಸೊ ಒಂಥರ ಬಿಟ್ಟೋಗಕ್ಕೂ ಭಯ ಆಗ್ತಿತ್ತು. ಅಯ್ಯೋ ಬಿಟ್ಟೋಗ್ಬಿಡದ, ಈ ಕಂಪ್ನಿ ಬಿಟ್ಟೋಗ್ಬಿಟ್ರೆ ಅನ್ನೋ ತರ. ಬಟ್ ಆದ್ರೆ ಒಂದು ಧೈರ್ಯವಾಗಿ ಇಲ್ಲ ನೀನ್ ಹೋಗು, ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡ ಅಂತ ಕಳ್ಸಿ. ಆಮೇಲೆ ಬಟ್ ಅದೊಂದು ಸ್ಟಾರ್ಟಿಂಗ್ ಇಲ್ಲಿಂದ ಅಲ್ಲಿ ಹೋದಾಗ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಡೈಲಿ ಆಮೇಲೆ ತಿರುಗಿ ನೋಡಕ್ಕೂ ಇಲ್ಲ, ಏನಿಲ್ಲ, ಕರಿತಾನೆ, ವಾಕಿಂಗ್ ಹೋಗಕ್ಕಿಲ್ಲ ಜೊತೆಗೆ. ಆಕ್ಚುಲಿ ಇವಳಿಗೆ ಅಷ್ಟೊಂದು ಫೀಲ್ ಆಗಲ್ಲ, ಯಾಕಂದ್ರೆ ಜಾಗನೇ ಚೇಂಜ್ ಮಾಡಿದ್ಲಲ್ಲ. ನೀನ್ ನೋಡಕ್ಕಾಗತ್ತೆ ಮಾಡಕ್ಕಾಗತ್ತೆ, ನೀನ್ ಅದೇ ಜಾಗದಲ್ಲಿ ಇದ್ರೆ. ಆ ಜಾಗದಲ್ಲಿ ನಾನಿದ್ನಲ್ಲ, ನನಗ್ ಜಾಸ್ತಿ ಫೀಲ್ ಆಗೋದು. ಎಲ್ಲಪ್ಪ ಇವಾಗ ಇವಳು ಕೂತಿರೋ ಜಾಗಕ್ಕೆ ಇನ್ನೊಬ್ರು ಯಾರೋ ಬಂದು ಕೂರ್ತಾರೆ, ಅದೊಂಥರ ಚೇಂಜಸ್ ಇರೋದು. ಸೊ ಅವಾಗ ಒಂದ್ ಸ್ವಲ್ಪ ಫುಲ್ಲು ನನ್ಗೆ ಏನ್ ಗುರು ಇದು ಹಿಂಗಾಗ್ತಾ ಇದೆ ಜೀವನ ಅನ್ಕೊಂಡೆಲ್ಲ ಇತ್ತು. ಬಟ್ ಹೋಗ್ತಾ 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 ಆಪರ್ಚುನಿಟಿನೂ ಚೆನ್ನಾಗಿ ಆಗ್ತಾ ಬಂತು. ಕೆರಿಯರ್ ಗ್ರೋತ್ ಆಗಿರ್ಲಿ, ಫ್ಯಾಮಿಲಿ, ನಾನು ಇವ್ರ ಫ್ಯಾಮಿಲಿಗೆ ಮೀಟ್ ಮಾಡೋದಾಗ್ಲಿ, ಇವ್ರ ಫ್ಯಾಮಿಲಿ ಕಸಿನ್ಸ್ ಬ್ರದರ್ಸ್ ಇದನ್ನೆಲ್ಲರನ್ನೂ ಮೀಟ್ ಮಾಡ್ತಾ ಇದ್ದೆ. ಫುಲ್ಲು ಚಿಲ್ಲು. ನಾನ್ ಮಾತ್ರ ಇವ್ರ ಪೇರೆಂಟ್ಸ್ ನ ಮೀಟ್ ಮಾಡಿರ್ಲಿಲ್ಲ.
ಇವ್ರ ಅಣ್ಣನ್ ಮಾತ್ರ ಮೀಟ್ ಮಾಡಿದೆ. ಸೊ ನಾವು ಅಷ್ಟೇ ಇವ್ನ ಅಣ್ಣ ಮತ್ತೆ ಇವ್ರ ಅಕ್ಕ ಸ್ವಲ್ಪ ಕಸಿನ್ಸ್ ಈ ತರ ಮೀಟ್ ಮಾಡಿದೆ. ಬಟ್ ಪೇರೆಂಟ್ಸ್ ಲೆವೆಲ್ ಎಲ್ಲರಿಗೂ ಗೊತ್ತಾಗಿತ್ತು, ಮೀಟ್ ಮಾಡ್ಸಿದ್ದ. ಬಟ್ ಪೇರೆಂಟ್ಸ್ ಲೆವೆಲ್ಗೆ ಇನ್ನ ಹೋಗಿರ್ಲಿಲ್ಲ. ಅದು ಲಾಸ್ಟ್ ನಾವ್ ಮದ್ವೆ ಆಗಕ್ಕೆ ಒಂದು 1 year ಬಿಫೋರ್ ಅನ್ಕೋ, 1 year ಬಿಫೋರ್ ಅದನ್ನ ಸರ್ಕಸ್ ಇದೆ, ನಾವ್ ಹೆಂಗ್ ಮೀಟ್ ಮಾಡ್ತಿದ್ವಿ ಅನ್ನೋದು. ಸಿಚುಯೇಷನ್ ಹೆಂಗಿತ್ತು ಅಂತ ಹೇಳಿದ್ರೆ, ಕಂಪ್ನಿ ಚೇಂಜ್ ಆಯ್ತು, ಎಲ್ಲಾನು ಆಯ್ತು, ಕೋವಿಡ್ ಬಂತು. ಬೆಂಗಳೂರಲ್ಲ ಇದ್ದಾಗ್ಲಾರ ಅಟ್ಲೀಸ್ಟ್ ದಿನನಾರ ಮೀಟ್ ಮಾಡ್ತಾ ಇದ್ವಿ. ಇವಳು ಹೋಗೋ ಟೈಮಲ್ಲಿ ನಾನು ಹೋಗೋ ಟೈಮಲ್ಲಿ ಆತರ ಇತ್ತು. ಕೋವಿಡ್ ಅಲ್ಲಿ ಇವಳು ಊರಿಗೆ ಕೋವಿಡ್ ಸಿಚುಯೇಷನ್ ಅಲ್ಲೇನೆ ಯಾವ್ದೋ ಒಂದು ಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳಿದ್ರು. ಅದಕ್ಕೆ ಹೇಳ್ಸ್ಕೊಳ್ಳಿ ಸ್ಟೋರಿ ಏನಾಯ್ತು ಅಂತ. ಇವ್ನ ಪೇರೆಂಟ್ಸ್ ನ ಅಂದ್ರೆ ನಮ್ಮ ಅತ್ತೆ ಮಾವ ನಾನು ಹೇಗ್ ಮೀಟ್ ಮಾಡಿದ್ದು ಅಂತ ಹೇಳ್ತೀನಿ. ನಾನು ಇವ್ನಿಗೆ ಯೂಶಲಿ ಹೇಳ್ತಾ ಇದ್ದೆ, ನೀನ್ ಮಾತ್ರ ನಮ್ಮ ಅಮ್ಮನ ಹತ್ರ ಫಸ್ಟ್ ಎತ್ಕೊಂಡು ನೀನೇ ಮಾತಾಡ್ಕೊಂಡು ಪರಿಚಯ ಮಾಡ್ಕೊಬಿಟ್ಟೆ, ನಾನು ಯಾವಾಗ ಮೀಟ್ ಮಾಡಿಸ್ತೀಯ ನೀನು? ನಮ್ಮಮ್ಮ ಕರೆದಾಯ್ತು, ಮೀಟ್ ಮಾಡಾಯ್ತು, ಎಲ್ಲ ಆಯ್ತು, ನೀನ್ ಮಾತ್ರ ಹೇಳ್ತಾ ಇಲ್ವಲ್ಲ ನಿಮ್ಮ ಮನೇಲಿ, ಯಾವಾಗ ಹೇಳ್ತೀಯ ಅಂತ. ಇವ್ನು ಹೇಳೋಣ ಇರು ಅಂತ ಹಿಂಗೆ ತಳ್ತಾ ಇದ್ದ. ಆಮೇಲೆ ಒಂದಿನ ಇವ್ರು ಹಾಸನಿಗೆ, ಇವ್ರಮ್ಮ ಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೋಬೇಕು, ಹಾಸನ್ಗೆ ಹೋಗೋಣ ಅಂತ ಅಂದಿದ್ರು. ನಾನಂದೆ ಓಕೆ, ಸೀರೆ ತಗೊಳಕ್ ಬರ್ತಿದ್ದೀರಲ್ಲ. ಇವ್ರ ಅಮ್ಮಂಗೆ ಗೊತ್ತಿತ್ತು ಆಕ್ಚುಲಿ, ಹುಡುಗಿ ಜೊತೆ ಮಾತಾಡ್ತಾನೆ ಅರ್ಪಿತಾ, ಈ ತರ ಎಲ್ಲ ಗೊತ್ತಿತ್ತು. ಬಟ್ ಮೀಟ್ ಆಗಿರ್ಲಿಲ್ಲ, ಮಾತಾಡಿರ್ಲಿಲ್ಲ. ಸೊ ಇವ್ರೇನ್ ಮಾಡಿದ್ರು, ಇವ್ರ ಮಮ್ಮಿ ಡ್ಯಾಡಿನೂ ಇಬ್ರು ಬಂದ್ರು ಇಲ್ಲಿಗೆ ಹಾಸನಲ್ಲಿ ಒಂದು ಸ್ಟೋರಿಗೆ ಬಂದ್ರು. ಆಮೇಲೆ ನಾನು ಇವ್ನಿಗೆ ಹೇಳಿದೆ, ಇದೇ ಸ್ಟೋರಿ ಕರ್ಕೊಂಡ್ ಬಾ, ನಾನು ನಮ್ಮಮ್ಮನ ಅದೇ ಸ್ಟೋರಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಇವರು ಸ್ವಲ್ಪ ಲೇಟ್ ಆಯ್ತು, ನಾನು ಅಮ್ಮ ಫಸ್ಟೇ ಹೋಗಿದ್ವಿ, ಹೋಗಿ ನೋಡ್ತಾ ಇದ್ವಿ. ಆಮೇಲೆ ಇವ್ರ ಮಮ್ಮಿ ಡ್ಯಾಡಿ ಮತ್ತೆ ಇವನು ಬಂದ್ರು. ನಾನು ಅಲ್ಲೂ ಮತ್ತೆ ಫೋನು, ನಾವು ಬಂದು ಇದೇ ಅಂಗಡಿಗೆ ಬಂದಿದೀವಿ, ಓ ನೀವು ಬಂದ್ರಾ, ಎಲ್ಲಿದ್ದೀರಾ ಅಂತ ನಮ್ಮ ಅಪ್ಪನ ಮುಂದೆ ಮಾತಾಡ್ಕೊಂಡು, ನನ್ನ ಫ್ರೆಂಡ್ ಇಲ್ಲೇ ಇದಾರಂತೆ ಮಾತಾಡ್ಸೋಣ ಬಾ ಅಂದ್ಬಿಟ್ಟು ಫುಲ್ ಡೌ ಆಯ್ತಾ. ಪಾಪ ಈಗ್ಲೂ ನಮ್ಮ ಅತ್ತೆ ಮಾವಂಗ್ ಗೊತ್ತಿಲ್ಲ, ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು. ಆಮೇಲೆ ಬಂದ್ರು ಒಳಗಡೆ. ನಾನು ಫುಲ್ ಫಸ್ಟ್ ನಾನು ಫೋಟೋದಲ್ಲೆಲ್ಲ ನೋಡಿದ್ನಲ್ಲ ನಮ್ಮ ಅತ್ತೆನ, ಸೊ ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದಾಗಿತ್ತು. ಸೀದಾ ಅವ್ರು ನಾವಲ್ಲೇ ಕೂತಿದ್ವಿ, ಅವ್ರು ಬಂದ್ರು, ನಾನು ಹಿಂದೆನೆ ಬಂದು ಮುಂದೆ ಪಾಸ್ ಆಗ್ತಾರೆ. ಓ ಆಂಟಿ ಚೆನ್ನಾಗಿದೆ ಅಂದೆ. ಆಮೇಲೆ ಇವ್ರ ಅಮ್ಮಂಗ್ ಗೊತ್ತಾಗ್ತಿಲ್ಲ ಯಾರು ಅಂತ, ಹಿಂಗೆ ಸುಮ್ನೆ ನೋಡಿದ್ರು. ಚೆನ್ನಾಗಿದ್ದೀನಿ ಅಂದ್ರು. ನಾನು ಪವನ್ದು ಕೊಲ್ಲಿಗೂ ಅರ್ಪಿತಾ ಅಂತ ಹೇಳ್ದೆ. ಓ ಹೌದಾ ಅಂತ ಹಿಂಗ್ ಮಾತಾಡ್ತಿದ್ರು. ಅಷ್ಟೊತ್ತಿಗೆ ಇವ್ರ ಡ್ಯಾಡಿನೂ ಬಂದ್ರು. ಆಮೇಲೆ ಅವ್ರಿಗೆ ನಾನು ಪವನ್ ಕೊಲ್ಲಿಗೋ ಅಂತ ಹೇಳ್ದೆ. ಆಮೇಲೆ ಅವರು ಹೌದಾ ಅರ್ಪಿತಾನ ಅಂತೆಲ್ಲ ಅಂದ್ರು. ಹ್ಞೂ ಹೌದು ಅಂತೆಲ್ಲ ಅಂದೆ. ಅಷ್ಟೊತ್ತಿಗೆ ಇವನು ಬಂದ ಹಿಂದೆಯಿಂದ, ಸೀರೆ ನೋಡಕ್ ಬಂದ್ರ, ನಾವು ಸೀರೆ ಹಬ್ಬಕ್ಕೆ ಅದು ಇದು ಅನ್ಕೊಂಡು. ಆಮೇಲೆ ನಮ್ಮಮ್ಮ ಪರಿಚಯ ಮಾಡ್ಕೊಟ್ಟೆ, ಇದು ನಮ್ಮಮ್ಮ ಅಂತ. ಆಮೇಲೆ ನಮ್ಮಮ್ಮಂಗಮ್ಮ ಇದು ಪವನ್ ಅವ್ರ ಅಪ್ಪ ಅಮ್ಮ ಅಂತ ಹೇಳ್ದೆ. ಆಲ್ರೆಡಿ ಎಲ್ಲ ಪ್ಲಾನ್ ಮಾಡೇ ಹೋಗಿದ್ದು. ನಮ್ಮ ಅಮ್ಮಗೂ ಆಕ್ಚುಲಿ ಪ್ಲಾನ್ ಹೇಳೇ ಕರ್ಕೊಂಡು ಹೋಗಿದ್ದೆ. ಬರೀ ಇವ್ರ ಅಪ್ಪ ಅಮ್ಮಂಗ್ ಮಾತ್ರ ಗೊತ್ತಿರ್ಲಿಲ್ಲ. ಆಮೇಲೆ ಹಂಗೆ ಇಬ್ರಿಗೂ ಮೀಟ್ ಆಯ್ತು, ಪರಿಚಯ ಆಯ್ತು, ಮಾತಾಡ್ತೀವಿ. ಹೆಂಗಾಗೋಯ್ತು ಅಂತ ಹೇಳಿದ್ರೆ, ನಮ್ಮಮ್ಮ ಏನೇ ಸೀರೆ ಸೆಲೆಕ್ಟ್ ಮಾಡೋದಾದ್ರು, ಅರ್ಪಿತಾ ಬೈಲಿ ಇದ್ ನೋಡಿದ್ರೆ ಚೆನ್ನಾಗಿದ್ಯಾ, ಇದು ಚೆನ್ನಾಗತ್ತಾ ಅಂತ ಇವ್ರು ಫಸ್ಟ್ ಮೀಟ್ ಅಲ್ಲೇ ಕ್ಲೋಸ್ ಫ್ರೆಂಡ್ಸ್ ತರ ಹೋಗ್ಬಿಟ್ರು ನಮ್ಮಮ್ಮ. ಮತ್ತೆ ಆಕ್ಚುಲಿ ಫುಲ್ ಸೋ ಸ್ವೀಟ್ ಆಯ್ತಾ. ಹೆಂಗೆ ಅಂದ್ರೆ ಚಿಲ್ಲ, ತುಂಬಾ ಚಿಲ್ಲ ಅನ್ನೋದ್ಕಿಂತ ಒಂಥರ ಇವಾಗ ನಾನ್ ನಂದೇ ಆಗ್ಬೇಕು, ನಾನ್ ಹೇಳಿದ್ದೆ ಮಾಡ್ಬೇಕು ಅನ್ನೋ ತರ ಏನಿಲ್ಲ. ಸೊ ನಿನ್ಗೇನ್ ಇಷ್ಟ ಆತರ ಕೇಳೋದ್ ಜಾಸ್ತಿ. ಹಿಂಗೆಲ್ಲೇನೆ ಅವ್ರು ಫಸ್ಟ್ ಸ್ಯಾರೀಸ್ ಎಲ್ಲ ತೆಗೆದ್ಬೇಕಾದ್ರೆ ನನ್ನನ್ನೇ ಕೇಳ್ತಾ ಇದ್ರು, ನೋಡಿ ಸೀರೆ ಚೆನ್ನಾಗಿದ್ಯಾ, ಇದ್ ತಗೊಳ್ಳ ಅದ್ ತಗೊಳ್ಳ ಅಂತೆಲ್ಲ ಫುಲ್ ಕೇಳ್ತಾ ಇದ್ರು. ಚೆನ್ನಾಗಿತ್ತು, ಒಳ್ಳೆ ಕಾನ್ವರ್ಸೇಷನ್ ಬಿಲ್ಡ್ ಆಯ್ತು ಅವತ್ತು. ಆಮೇಲೆ ಅವ್ರಿಗೂ ಇಷ್ಟ ಆಯ್ತು, ಆಮೇಲೆ ನನ್ಗೂ ಇಷ್ಟ ಆಯ್ತು. ಆಮೇಲೆ ನಾವು ಮನೆಗ್ ಬನ್ನಿ ಅಂತಾನು ಕರೆದ್ಬಿಟ್ಟು ನಾವು ಹೋದ್ವಿ. ನಮ್ದು ಆಕ್ಚುಲಿ ಸ್ಯಾರಿ ಸೆಲೆಕ್ಷನ್ ಆಯ್ತು, ಅವ್ರ ಅಮ್ಮಂದು ಆಯ್ತು. ಬಟ್ ಆಮೇಲೆ ಅಪ್ಪಂಗ್ ತಗೋಬೇಕಿತ್ತು ಅಂತ ಹೇಳಿ ಅವ್ರು ಮತ್ತೆ ಬೇರೆ ಕಡೆ ಹೋಗ್ಬೇಕಿತ್ತು. ನಾವು ಮನೆಗ್ ಬಂದ್ವಿ, ನೀವ್ ಹೋಗ್ತಾ ನಮ್ ಮನೆಗ್ ಬಂದು ಹೋಗ್ಬೇಕು ಅಂತ ಹೇಳಿದ್ವಿ. ಬಂದ್ರು, ಅಲ್ಲೂ ಒಂದು ಒಳ್ಳೆ ಕಾನ್ವರ್ಸೇಷನ್ ಆಯ್ತು. ಅವರು ಓಕೆ ತರಾನೇ ಇತ್ತು. ನಮ್ಗೇನು ಮನೆ ಕಡೆಯಿಂದ, ಇವ್ರ ಮನೆಯಿಂದನಾದ್ರೂ ಆಗ್ಲಿ ನಮ್ಮ ಮನೆಯಿಂದನಾದ್ರೂ ಆಗ್ಲಿ, ಸೊ ಆತರ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ತುಂಬಾ ಈಸಿಯಾಗಿ ಎಲ್ಲ ಆಯ್ತು. ಲವ್ ಮಾಡಿದೀವಿ, ಮದ್ವೆ ಆಗ್ಬೇಕು, ಇವ್ರ ಅಮ್ಮ ಫೋನ್ ಮಾಡಿ ನಾವೆಲ್ಲ ಮಾತಾಡೋ ಅಷ್ಟೊತ್ತಲ್ಲಿ ಓಕೆ 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 ಅನ್ನೋ ತರ ಏನು ಕಾನ್ವರ್ಸೇಷನ್ ಏನು ಇಲ್ಲ, ಓಕೆ ಅಷ್ಟೇ, ಮಾಡೋಣ. ಏನೋ ಪ್ರಾಬ್ಲಮ್ ಇಬ್ರು ಕಡೆಯಿಂದನೂ ಬರ್ಲಿಲ್ಲ. ಸೊ ಈಸಿ ಆಗೋದು ಆಯ್ತು. ಬಟ್ ಇವನಿಗೆ ಒಂದ್ ಸ್ವಲ್ಪ ಸ್ಟ್ರಗ್ಲಿಂಗ್ ಮಾಡಿ ಆತರ ಎಲ್ಲ ಆಗ್ಬೇಕಂತ ಇಷ್ಟ ಇತ್ತು, ಫುಲ್ ಫೈಟ್ ಮಾಡಿ ಆಗ್ಬೇಕು ಅಂತ. ಬಟ್ ಮಾಡಿ ಆತರ ಅಲ್ಲ, ಒಂದ್ 2-3 ಇದ್ರಲ್ಲಿ ಬೇರೆ ಫ್ರೆಂಡ್ಸ್ ಇದನ್ನೆಲ್ಲ ನಾನ್ ನೋಡಿದ್ನಲ್ಲ, ನಂದು ಹಿಂಗೆ ಇರ್ಬೇಕು, ತಗೊಂಡ್ ಹೋಗ್ಬೇಕು ಅಂತಲ್ಲ, ಇವ್ರು ನೋ ಅನ್ಬೇಕು, ನಾನು ಎಸ್ ಅನ್ಸ್ಬೇಕು, ಆತರ ಇತ್ತು. ಬಟ್ ಆತರ ಏನು ಆಗ್ಲಿಲ್ಲ. ಸೊ ಈಸಿಯಾಗಿ ಎಲ್ಲ ಆಯ್ತು. ಮದ್ವೆನೂ ಫಿಕ್ಸ್ ಆಯ್ತು, ಮದ್ವೆನೂ ಆಯ್ತು. ಸೊ ಅದೆಲ್ಲ ಆರಾಮಾಗಾಯ್ತು. ನಾನ್ ಏನ್ ಹೇಳ್ಬೇಕಂದ್ರೆ, ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಡೆಫಿನೆಟ್ಲಿ ಇಬ್ರಲ್ಲೂ ಕೆಲವು ಫ್ಲಾಸ್ ಇದ್ದೇ ಇರುತ್ತೆ, ಎಲ್ಲ ಹ್ಯಾಪಿ ಮೂಮೆಂಟ್ಸ್ ಇರಲ್ಲ. ಬಟ್ ನಾವ್ ತೋರ್ಸೋದು ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಹ್ಯಾಪಿ ಮೂಮೆಂಟ್ಸ್ ನ ಮಾತ್ರ ತೋರಿಸ್ತೀವಿ.
ನಮಗೂ ಆ ಗ್ಯಾಪ್ ಇದೆಯಲ್ಲ, ಇನಿಷಿಯಲ್ ಡೇಸ್ ಟು ಮದುವೆ ಆಗೋ ಗ್ಯಾಪು, ಮದುವೆ ಆಗೋದು ಬೇಡ, ಜಸ್ಟ್ ಆಫ್ಟರ್ 6 months ಅಂತಾನೆ ಇಟ್ಕೊಳ್ಳಿ, ನಮಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅಂದ್ರೆ ಅವ್ನಿಗೆ ಏನೋ ಒಂದು ಇಷ್ಟ ಆಗೋದು, ನನ್ಗದು ಇಷ್ಟ ಆಗ್ತಿಲ್ಲ, ಅವ್ನು ಅದನ್ನ ಮಾಡೋದನ್ನ ಕಾಮನ್ ಅನ್ಕೊಳ್ಳೋದು, ನನ್ಗದ್ ಮಾಡಿದ್ರೆ ನೋ ಅದನ್ನ ಮಾಡಬಾರ್ದು ಅನ್ನೋ ಥರ ನಾನು. ಸೊ ತುಂಬ ಡಿಫ್ರೆನ್ಸಸ್ ಆಬ್ವಿಯಸ್ಲಿ ಬಂತು, ಬಟ್ ವಿ ಸ್ಟುಡ್ ಸ್ಟ್ರಾಂಗ್ ಟುಗೆದರ್. ಸೊ ಅವನು ಏನೇ ಇದ್ರು ನನಗೆ ಗೊತ್ತು ಅವ್ನಿಗೆ ಇವಾಗ ಅಂದ್ರೆ ಇಮಿಡಿಯೇಟ್ ಕೋಪ ಬರುತ್ತೆ ಅವ್ನಿಗೆ. ಸೊ ಆ ಇಮಿಡಿಯೇಟ್ ಕೋಪ ಬಂದಾಗ ಅವ್ನು ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾನೆ, ಮತ್ತೆ ಇಮಿಡಿಯೇಟ್ ಆಗಿ ಒಂದು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಮತ್ತೆ ಕೂಲ್ ಆಗ್ತಾನೆ. ಆಮೇಲೆ ಅವನೇ ಬಂದು ಕನ್ವಿನ್ಸ್ ಮಾಡೋದ್ ಹತ್ರ ಎಲ್ಲ ಮಾಡೋದ್ ಕ್ಯಾರೆಕ್ಟರ್ ಅವನದು. ಸೊ ನಂದು ಹೆಂಗೆ ಅಂದ್ರೆ, ನಾನು ಒಂದ್ಸಲ ಕೋಪ ಮಾಡ್ಕೊಬಿಟ್ಟೆ ಅಂದ್ರೆ ನಾನು ತುಂಬಾ ಫುಲ್ ಹಿಂಗೆ ಕುತ್ಕೊಳ್ಳೋದು, ನಾನು ಮಾತಾಡಲ್ಲ ಎಷ್ಟೊತ್ತಾದ್ರೂ. ಅವ್ನು ಫುಲ್ ಎಷ್ಟೋ ಕೇಳಿ 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 ಆಮೇಲೆ ಬಟ್ ಈಗ ಅವನಿಗೂ ಗೊತ್ತು ನನ್ನ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಅಂತ ಗೊತ್ತು, ಅಂಡ್ ಇನ್ನೊಂದು ನನಗೆ ಅವನನ್ನ ಹೆಂಗ್ ಟ್ರಿಗರ್ ಮಾಡಬಾರ್ದು ಅಂತ ಗೊತ್ತಾಗಿದೆ. ಸೊ ಕೆಲವೊಂದು ಟಾಪಿಕ್ಸ್ ಇರುತ್ತೆ, ಅವ್ನಿಗೆ ಅದನ್ನ ಟಚ್ ಮಾಡೋದು ಅವ್ನಿಗೆ ಅದು ಇಷ್ಟ ಆಗಲ್ಲ ಅದನ್ನ ನಾವು ಮಾತಾಡಿದ್ರೆ. ಸೊ ಅವಾಗ ನಾನು ಏನ್ ಮಾಡ್ತೀನಿ ಅಂತ ಟಾಪಿಕ್ನ ನಾನು ಮಾತಾಡೋದು, ಬಿಕಾಸ್ ನಂಗೆ ಗೊತ್ತು ಟ್ರಿಗರ್ ಆಗುತ್ತೆ ಅವ್ನಿಗೆ ಅಂತ. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ತಕ್ಷಣ ನಾನು ಅವನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಬಟ್ ಈ ತರ ಆಗಿನೇ ಒಬ್ರಿಗೊಬ್ರು ಅರ್ಥ ಆಗುತ್ತೆ. ಸೊ ಒಂದಾಯ್ತು ಅಂದ ತಕ್ಷಣ ನಾನು ಅವ್ನು ಬಿಟ್ಟೋಗ್ಬಿಡ್ಬೋದಾಗಿತ್ತು, ಇಲ್ಲ ನಾನೇನೋ ಮಾಡಿದೆ ಅಂತ ಅವ್ನ ನನ್ನ ಬಿಟ್ಟೋಗ್ಬಿಡ್ಬೋದಾಗಿತ್ತು. ಹಂಗೆ ಬಿಟ್ಟೋಗಿದ್ರೆ ನಮ್ದು ಪ್ಯಾನ್ ಕಾರ್ಡ್ ಸ್ಟೋರಿ ಇವತ್ತು ಇಲ್ಲಿ ತನಕ ರೀಚ್ ಆಗ್ತಾ ಇರ್ಲಿಲ್ಲ. ಸೊ ಹಾಗೆ ನಮ್ದು ಏನ್ ಫ್ಲಾಸ್ ಇರುತ್ತೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಮಾತ್ರ ಒಂದು ಲವ್ ಮ್ಯಾರೇಜ್ ಸಕ್ಸಸ್ಫುಲ್ ಆಗಿ, ಒಂದು ಲವ್ ಸಕ್ಸಸ್ಫುಲ್ ಆಗಿ ಮ್ಯಾರೇಜ್ ಆಗಕ್ ಪಾಸಿಬಲ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಲವ್ ಸ್ಟೋರಿನ ಮುಗಿಸ್ತಿದ್ದೇವೆ. ತುಂಬಾ ಕ್ಯೂಟ್ ಅಂಡ್ ಶಾರ್ಟ್, ಸ್ವಲ್ಪ ಫಿಲ್ಮಿ ಸ್ಟೈಲ್ಸ್ ಎಲ್ಲಾ ತರನು ಫಿಲ್ಮಿ ಸ್ಟೈಲ್ ಆಗಿದೆ. ಸೊ ನಂದು ಯಾರ್ಯಾರು ನನ್ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಇಷ್ಟಪಟ್ಟಿದ್ದೀರಾ, ಸ್ಟೋರಿ ಹೇಳಿ ಅಂತ. ಸೊ ದಿಸ್ ಇಸ್ ಆಲ್ ಫಾರ್ ಯು ಗೈಸ್, ನಿಮಗೋಸ್ಕರನೇ ಮಾಡಿದೆ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್. See you all. Bye-bye. Thank you for watching. Bye-bye. Have a good day. Love you all. Peace.